ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಶಮನವಾಗ್ತಿಲ್ಲ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಮುನಿಯಪ್ಪ ಪರ ಪ್ರಚಾರಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ. ಮುನಿಯಪ್ಪ ಪರ ಪ್ರಚಾರ ಮಾಡಲು ಕಾಂಗ್ರೆಸ್ ಶಾಸಕರೇ ಹಿಂದೇಟು ಹಾಕ್ತಾ ಇದ್ದಾರೆ. ಸೋತಾಗ ನನ್ನನ್ನ ಟೀಕೆ ಮಾಡ್ತಾರೆ, ಗೆದ್ದಾಗ ಬೆಂಬಲ ನೀಡಲ್ಲ ಅಂತಾರೆ. ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ನಮ್ಮವರೇ ಟೀಕೆ ಮಾಡ್ತಾರೆ. ಜನರಿಗೆ ನಾನು ಮಾಡಿರುವ ಅಭಿವೃದ್ಧಿ ಗೊತ್ತಿದೆ, ಅವರ ಮುಂದೆಯೇ ಹೋಗ್ತೇನೆ. ಶಾಸಕರಾದ ಎಸ್.ಎನ್. ನಾರಾಯಣಸ್ವಾಮಿ, ಸ್ಪೀಕರ್ ರಮೇಶ್ ಕುಮಾರ್, ವಿ ಮುನಿಯಪ್ಪ, ನಾಸಿರ್ ಅಹಮದ್, ಎಚ್ ನಾಗೇಶ್ರನ್ನ ಸಂಪರ್ಕ ಮಾಡಿದ್ರೂ ಕೂಡ ಪ್ರತಿಕ್ರಿಯೆ ಇಲ್ಲ. ಸ್ವಪಕ್ಷೀಯ ಶಾಸಕರ ವಿರುದ್ಧವೇ ಕೆಎಚ್ ಮುನಿಯಪ್ಪ ಕಿಡಿಕಾರಿದ್ದಾರೆ. ಒಂದು ರೀತಿ ತಮ್ಮ ಪಕ್ಷದಲ್ಲೇ ಸಾಕಷ್ಟು ಅಸಮಾಧಾನ ಮುನಿಯಪ್ಪ ಅವರ ವಿರುದ್ಧ ಇರುವಂತದನ್ನ ಇಲ್ಲಿ ನೋಡಬಹುದಾಗಿದೆ. ಯಾಕಂತಂದ್ರೆ ನಾವು ನೋಡಬಹುದು, ಕ್ಷೇತ್ರದಲ್ಲಿ ಮುನಿಯಪ್ಪನವರಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಿಲ್ಲ ಅಂತ ಹೇಳಿ ಅವರದ್ದೇ ಪಕ್ಷದ ಶಾಸಕರೇ ಹೇಳ್ತಾ ಇರುವಂತದ್ದು ಕೂಡ ಕೆಎಚ್ ಮುನಿಯಪ್ಪ ಅವರಿಗೆ ಸಾಕಷ್ಟು ಬೇಸರವನ್ನ ತರಿಸಿದೆ. ಹಾಗಾಗಿ ನಾನ್ ಮಾಡಿರುವಂತಹ ಕೆಲಸ ಕಾರ್ಯಗಳು ಜನರಿಗೆ ಗೊತ್ತಿದೆ, ಹಾಗಾಗಿ ಅವರ ಮುಂದೆಗೆ ಹೋಗ್ತೇನೆ. ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ನಮ್ಮವರೇ ಟೀಕೆ ಮಾಡ್ತಾರೆ, ಗೆದ್ದಾಗ ಬೆಂಬಲ ನೀಡಿಲ್ಲ ಅಂತಾರೆ ಅನ್ನುವಂತಹ ಬೇಸರವನ್ನ ಕೆಎಚ್ ಮುನಿಯಪ್ಪ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ತಮ್ಮ ಪಕ್ಷದ ಶಾಸಕರ ವಿರುದ್ಧವೇ ಕೆಎಚ್ ಮುನಿಯಪ್ಪ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಶಾಸಕರು ಯಾರು ಕೂಡ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ? ಏನಾಗ್ತಿದೆ ಕ್ಷೇತ್ರದಲ್ಲಿ? ಏನು ಕೆಎಚ್ ಮುನಿಯಪ್ಪ ಅವರು 7 ಬಾರಿ ಒಂದು ಗೆದ್ದು ಸಂಸದರಾಗಿದ್ದರು ಅಂತೂ ಈಗ 8ನೇ ಬಾರಿಯ ಒಂದು ಆಯ್ಕೆಗಾಗಿ ಈಗಾಗಲೇ ಸಹ ಒಂದು ನಾಮಪತ್ರನ ಸಲ್ಲಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕವಾಗಿ ಕ್ಷೇತ್ರದ ಶಾಸಕರು 8 ಕ್ಷೇತ್ರಗಳಲ್ಲಿ ಬಹುತೇಕ ಶಾಸಕರು ಒಂದು ಕೆಎಚ್ ಮುನಿಯಪ್ಪ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ನಾಮಪತ್ರ ಒಂದು ವೇಳೆಯಲ್ಲೂ ಸಹ ಯಾವುದೇ ರೀತಿಯಾದಂತಹ ಒಂದು ಶಾಸಕರು ಒಂದು ವಿರುದ್ಧ ಇದ್ದಂತಹ ಶಾಸಕರಲ್ಲ, ಕೇವಲ 3 ಜನ ಶಾಸಕರು ಮಾತ್ರ ಒಂದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಬಂದಿದ್ರು. ಅದರಿಂದ ಇದುವರೆಗೂ ಸಹ ಯಾವುದೇ ಒಂದು ಶಾಸಕರು ಒಂದು ಕೆಎಚ್ ಮುನಿಯಪ್ಪನ ಮಾತಿಗೆ ಒಗ್ಗೂಡಿಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ಇಂದು ಕರೆದಂತಹ ಒಂದು ಕೆಎಚ್ ಮುನಿಯಪ್ಪ ಕರೆದಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಒಂದು ಪ್ರಶ್ನೆಗೆ ಉತ್ತರಿಸಿದಂತಹ ಮುನಿಯಪ್ಪ ಅವರು, ಎಲ್ಲರನ್ನೂ ನಾನು ಸಂಪರ್ಕಿಸಿದ್ದೇನೆ, ಅವರು ಗೆಲ್ಲಬೇಕಾದಾಗ ಮಾತ್ರ ನಾನು ಬೇಕು, ಗೆದ್ದ ಮೇಲೆ ಮುನಿಯಪ್ಪ ಏನು ಮಾಡಿಲ್ಲ ಅಂತಾರೆ, ಗೆಲ್ಲುವ ಮುಂಚೆ ಮಾತ್ರ ಸೋತಾಗ ಮುನಿಯಪ್ಪರು ನನ್ನ ಸೋಲಿಸಿದ್ರು ಅನ್ನೊಂದು ಮಾತನ್ನ ಆಡ್ತಾರೆ. ಆದ್ರಿಂದಲೂ ಸಹ ಬಹುತೇಕವಾಗಿ ಎಲ್ಲಾ ಶಾಸಕರ ಹತ್ರ ಮತ್ತೆ ಒಂದು ಬಾರಿ ಮಾತನಾಡ್ತೇನೆ ಅಂತ ಮಾತನ್ನ ಹೇಳ್ತಾರೆ. ಈ ಒಂದು ನಿಟ್ಟಲ್ಲಿ ನೋಡೋದಾದ್ರೆ ಇನ್ನೂ ಸಹ ಒಂದು ಚುನಾವಣೆ ಬಹಳ ಹತ್ರ ಬಂದರೂ ಸಹ ಕಾಂಗ್ರೆಸ್ ನಲ್ಲಿ ಭಿನ್ನಮತಗಳು ಇನ್ನೂ ಶಮನವಾಗಿಲ್ಲ ಅಂತಾನೆ ಹೇಳ್ಬೇಕಾಗ್ತದೆ ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ ಕುಮಾರ್.